ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಯಿಂದ 28 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು 7 ಎಕರೆ 20 ಗುಂಟೆ ಮಾರುವಂಥ ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 7 ಎಕರೆ 20 ಗುಂಟೆ ಮಾರುವಂಥ ಸರ್ವಿಸ್ ರೋಡ್ ಅಟ್ಯಾಚ್ ಇರುವಂಥ ಖಾಲಿ ಜಮೀನು. ಇನ್ನು ಈ ಜಮೀನಿನ ಅಕ್ಕಪಕ್ಕ ಯಾವ ಸ್ಥಿತಿ ಅನ್ನೋದನ್ನು ನೋಡೋದಾದರೆ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು, ಜೊತೆಗೆ ಅವರವರ ಜಮೀನುಗಳಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲೇ ವ್ಯವಸಾಯವನ್ನು ಮಾಡಿಕೊಂಡು ಅಲ್ಲೇ ವಾಸ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಇದು ವೇದವತಿ ನದಿಗೆ ಕೇವಲ 1 ಕಿಲೋಮೀಟ್ರಿಂದ 1.5 ಕಿಲೋಮೀಟ್ರ್ ಆಗ್ಬೋದು. 1 ಕಿಲೋಮೀಟ್ರ್ ಆಗುತ್ತೆ ಪಕ್ಕ, ಅಂದರೆ 1.5 ಕಿಲೋಮೀಟ್ರ್ ಆಗ್ಬೋದು ನನ್ನ ಅಂದಾಜಿನ ಪ್ರಕಾರ. ಇನ್ನು ಬೆಂಗಳೂರಿಂದ ಇಲ್ಲಿಗೆ 228 ಕಿಲೋಮೀಟ್ರ್ ಆಗುತ್ತೆ. ಚಿತ್ರದುರ್ಗದಿಂದ 58 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ಚಳ್ಳಕೆರೆಯಿಂದ 28 ಕಿಲೋಮೀಟ್ರ್ ಆಗುತ್ತೆ. ಇನ್ನು ನೀರಿನ ಸ್ಥಿತಿ ನಾನು ಈಗಾಗಲೇ ಹೇಳೋದೇ ಬೇಡ. ವೇದವತಿ ನದಿ ಇಲ್ಲಿಗೆ 1ರಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಮ್ಯಾಕ್ಸಿಮಮ್ ಆಗಿ. ನೀರಿಂದು ಈ ಭಾಗದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ನಾನು ಹೇಳೋದಕ್ಕಿಂತ ಮುಖ್ಯವಾಗಿ ಈ ಜಮೀನು ವಿಡಿಯೋನ ನೀವು ನೋಡಿದ ತಕ್ಷಣ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ. ವೇದವತಿ ಅಣೆಕಟ್ಟಿಂದ ಇಲ್ಲಿಗೆ ಕೇವಲ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗ್ಬೋದು. ನೀರಿನ ಸ್ಥಿತಿ ತುಂಬ ಉತ್ತಮವಾಗಿದೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್ ನಿಮಗೆ ಆ ಕಡೆ ಅಕ್ಕಪಕ್ಕದಲ್ಲಿ ಕಾಣಿಸ್ತಾ ಇದೆ. ಉಳುಮೆ ಮಾಡಿಲ್ಲ, ಆದ್ದರಿಂದ ಮಣ್ಣು ಕಾಣಿಸ್ತಾ ಇಲ್ಲ. ಪ್ಯೂರ್ ರೆಡ್ ಸಾಯಿಲು, ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ. ಜೊತೆಗೆ ಇದು ಸರ್ವಿಸ್ ರೋಡ್ ಅಟ್ಯಾಚು, 30 ಅಡಿ ದಾರಿ ಇದೆ. ದಾರಿದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನೀವು ನೋಡ್ತಾ ಇದ್ರೆ ಪಕ್ಕದಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ತುಂಬ ಶಿಸ್ತಾಗಿ ಒಂದೇ ಸಮತಟ್ಟಾಗಿ ಭೂಮಿ ಕೂಡ ತುಂಬ ಚೆನ್ನಾಗಿದೆ. ನೀವೇನಾದರೂ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊತೀರ ಅಂದರೆ ತುಂಬ ಸೂಕ್ತವಾದಂಥ ಸ್ಥಳ. ಯಾಕೆಂದರೆ ನೀರಿನ ಸ್ಥಿತಿ, ವಿದ್ಯುತ್ ಸಂಪರ್ಕ ತುಂಬ ಚೆನ್ನಾಗಿದೆ. ಇನ್ನು ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಸರ್ವಿಸ್ ರೋಡ್ ಅಟ್ಯಾಚ್ ಇರೋದ್ರಿಂದ ದಾರಿದು ಯಾವುದೇ ರೀತಿ ನಿಮಗೆ ಆರಂಭದಲ್ಲೇ ತೋರಿಸಿದ್ದೀನಿ ದಾರಿ ನೋಡಿ. ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಸರ್ವಿಸ್ ರೋಡ್ ಅಟ್ಯಾಚ್ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಏನು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಫೋನ್ಸನ್ನು ರಿಸೀವ್ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ಜೊತೆಗೆ ನಾವೇನಾದರೂ ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಯಾವುದೇ ರೀತಿ ಗೊಂದಲ ಬೇಡ. ನೇರವಾಗಿ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿ, ನಿಮಗೆ ನಮ್ಮ ಆಫೀಸ್ ಲೊಕೇಶನ್ ಸಿಗುತ್ತೆ. ನಿಮಗೆ ನೇರವಾಗಿ ನಮ್ಮ ಆಫೀಸ್ ಹತ್ರ ಬಂದರೆ ನಿಮಗೆ ಇದೇ ಅಂತಲ್ಲ, ಯಾವುದೇ ಜಮೀನನ್ನು ತೋರಿಸುವಂಥ ಕೆಲಸ ಮಾಡ್ತೀವಿ. ನಿಮಗೆ ಕೆಲವೊಂದಿಷ್ಟು ವೀಡಿಯೋಸ್ನು ಕೂಡ ಹಾಕಿಲ್ಲ ನಾನು, ಯಾಕೆಂದರೆ ಕೆಲವೊಂದಿಷ್ಟು ಕಾಂಪಿಟೇಷನ್ ಆಗುತ್ತೆ. ಆದ್ದರಿಂದ ಕೆಲವೊಂದಿಷ್ಟು ವೀಡಿಯೋಸ್ ಹಾಕಿಲ್ಲ. 1 ಎಕರೆ 2 ಎಕರೆ ತಾರೋಡ್ ಅಟ್ಯಾಚ್ ಇರೋವು ಭಾಳ ಇದ್ದಾವೆ. ನಾವೇನಾದರೂ ವೀಡಿಯೋನ ಹಾಕಿದರೆ ಕೆಲವೊಬ್ಬರು ಉದ್ದೇಶಪೂರ್ವಕವಾಗಿ ರೇಟನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಂಥ ಸಂದರ್ಭ ಇರುತ್ತೆ. ಆದ್ದರಿಂದ ಕೆಲವೊಂದಿಷ್ಟು ವೀಡಿಯೋಸ್ ಹಾಕಿಲ್ಲ. ನಿಮಗೇನಾದರೂ ಆಪ್ಷನ್ ಇದ್ದರೆ ಅಂದರೆ 1 ಎಕರೆ ಬೇಕು, 2 ಎಕರೆ ಬೇಕು, ಆ ಥರ ಇದ್ದರೂ ಕೂಡ ನಮ್ಮ ಹತ್ರ ಇದೆ. ಆಫೀಸ್ ಹತ್ರ ಬಂದರೆ ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಏನು ಈ ಜಮೀನಿನ ಬೆಲೆ ಎಲ್ಲ ಸ್ಥಿತಿ ಕೂಡ ಚೆನ್ನಾಗಿದೆ. ನೀರಿನ ಸ್ಥಿತಿ, ಮಣ್ಣು, ಜನರಲ್ ಪ್ರಾಪರ್ಟಿ, ಇದರ ಬೆಲೆ 1 ಎಕರೆ ನಿಮಗೆ 16 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೆಷಿಬಲ್ ಆಗುತ್ತೆ. ರೋಡ್ ಚೆನ್ನಾಗಿದೆ, ನೀರಿನ ಸ್ಥಿತಿ ಚೆನ್ನಾಗಿದೆ, ಅದಕ್ಕೆ 1 ಎಕರೆಗೆ 16 ಲಕ್ಷ ಹೇಳ್ತಾರೆ. ಇದು ರೇಟ್ ಜಾಸ್ತಿ ಆಯಿತು ಅಂತ ನನಗೂ ಅನಿಸಿದ್ರು ಕೂಡ ಅನಿವಾರ್ಯ. ಇನ್ನು 1 ಎಕರೆ 16 ಲಕ್ಷ ಸ್ವಲ್ಪ ನೆಗೆಷಿಬಲ್ ಆಗುತ್ತೆ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ
ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.